ಈ ಕೇಸಿಂದ ದೂರ ಸರಿದು ನಾನೇನಾದ್ರೂ ತಪ್ಪು ಮಾಡ್ಬಿಟ್ನ? ಏನ್ ಮಾಡ್ಲಿ ನಾನಿವಾಗ? ಅವಳ ಜೊತೆ ಅಟ್ಲೀಸ್ಟ್ ಫೋನೆಲ್ಲ ಮಾತಾಡಿದ್ರು ನನ್ನ ಮನಸ್ಸು ಎಷ್ಟೊಂದು ಹಗುರಾಗುತ್ತೆ. ನನ್ನ ಸೇವಂತಿ ಪುಟ್ಟಿ ಜೊತೆ ನಾನು ಮಾತಾಡ್ತೀನಿ. ಇಲ್ಲಿಗೆ ಸಂಪೂರ್ಣವಾಗಿ ನನ್ನ ಮಗಳ ಸಂಬಂಧ ಮುಗಿದು ಹೋಯ್ತು. ಇನ್ಯಾವತ್ತೂ ಅವಳು ನನ್ನ ಜೊತೆ ಮಾತಾಡಲ್ಲ. ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಆಗೋಯ್ತಲ್ಲ. ಏನ್ ಮಾಡ್ಲಿ? ಈಗ ಏನಾದ್ರೂ ಮಾಡಿ ನಾನು ಅವಳನ್ನ ಅಪ್ರೋಚ್ ಮಾಡ್ಲೇಬೇಕು. ಆಗ್ಲೇ ನನ್ನ ಮನಸ್ಸಿಗೆ ಈ ಜೆಪಿಗೆ ಅದೃಷ್ಟ ಇಲ್ದಿದ್ರೆ ಏನಂತೆ? ಮಾಧವನಿಗಿದೆಯಲ್ಲ, ಮಾಧವ ದೇವ್ರೆ, ನನ್ನ ಆಸೆನ ನಿರಾಸೆ ಮಾಡಬೇಡ. ಹಲೋ ಮಾಧವ ಅಂಕಲ್, ಹೇಗಿದ್ದೀರಾ ಅಂಕಲ್? ನಾನು ಚೆನ್ನಾಗಿದ್ದೀನಮ್ಮ, ನೀನ್ ಹೇಗಿದೀಯಾ? ಇದೀನ ಅಂಕಲ್, ಭೂಮಿಗೆ ಭಾರವಾಗಿ. ಯಾಕಮ್ಮ ಹೀಗ್ ಮಾತಾಡ್ತಿದ್ಯಾ? ಏನಾಯ್ತು ಕಂದ? ನನಗೂ ನಿಮಗೂ ಅದ್ಯಾವ ಜನ್ಮದ ಋಣಾನು ಬಂದಾನೋ ಏನೋ ಗೊತ್ತಿಲ್ಲ. ನನಗ್ ತೀರಾ ಒಂಟಿತನ ಕಾಡಕ್ ಶುರು ಆದಾಗ ಮನ್ಸಲ್ಲಾಗೋ ದುಃಖನೆಲ್ಲ ಹೊರಗಡೆ ಹಾಕೊಂಡು ನನ್ನ ಮನ್ಸನ್ನ ಹಗುರ ಮಾಡ್ಕೋಬೇಕು ಅಂತ ಅನ್ಕೊಂಡಾಗ ಅಂಥ ಸಮಯದಲ್ಲಿ ನೀವ್ ಎಲ್ಲಿ ಇರ್ತಿರೋ ಏನೋ, ದೇವ್ರ ಹಾಗೆ ನನಗ್ ಫೋನ್ ಮಾಡ್ತೀರಾ, ನನ್ ಕಷ್ಟ ಸುಖ ವಿಚಾರಿಸ್ತೀರಾ. ಅಲ್ಲ ಅಂಕಲ್, ನಾನ್ ಕಷ್ಟದಲ್ಲಿದ್ದೀನಿ, ಯಾರ ಹತ್ರನೂ ಏನೂ ಹೇಳ್ಕೊಳಕ್ ಆಗದಿರೋ ಪರಿಸ್ಥಿತಿನಲ್ಲಿ ಇದ್ದೀನಿ ಅಂತ ನಿಮಗೆ ಹೇಗ್ ಗೊತ್ತಾಗತ್ತೆ? ಈಗ ತಾನೇ ನೀನ್ ಹೇಳ್ದಲ್ಲಮ್ಮ, ಋಣಾನು ಬಂದ ಅಂತ. ಯಾವ್ದೋ ಜನ್ಮದಿದ್ರು ಇರಬಹುದು. ಆ ಜೆಪಿ ಫೋನ್ ಮಾಡಿದ್ರು, ನನಗವ್ರ ಕಾಲ್ಗೆ ಆನ್ಸರ್ ಮಾಡೋದಕ್ಕೆ ಇಷ್ಟ ಇರ್ಲಿಲ್ಲ ಅಂಕಲ್. ನೀವು ಕಾಲ್ ಮಾಡಿದ್ರಿ, ಆದ್ರೆ ನಿಮ್ ಕಾಲ್ನ ಕಟ್ ಮಾಡೋದಕ್ಕೆ ನನಗ್ ಮನ್ಸು ಬರ್ಲಿಲ್ಲ ಅಂಕಲ್. ಜೆಪಿ ಮೇಲೆ ನಿನಗೂ ಕೋಪ ಬಂದಿದ್ಯಾ? ಯಾಕಮ್ಮ? ಮತ್ತಿನ್ನೇನ್ ಅಂಕಲ್, ನಮ್ ಸಿಕ್ಕುದ್ಗೆ ಕೊಯ್ದ್ರೆ ಕೋಪ ಬರೋದಿಲ್ವಾ? ಅವ್ರು ನಾನಿರೋದೇ ಹೀಗೆ ಅಂತ ಅವ್ರ ನಿಜ ರೂಪನ ತೋರಿಸ್ಕೊಂಡ್ಬಿಟ್ರು. ನೀ ನನ್ ಮಗಳ ಥರ ಅಂತ ಹೇಳಿ ಹೇಳಿನೇ ಕಡೆಗೂ ನಡು ನೀರ್ನಲ್ಲಿ ನನ್ ಕೈ ಬಿಟ್ಬಿಟ್ರು. ಈಗ ನನ್ ಪರ ವಾದ ಮಾಡೋದಕ್ಕೆ ಬೇರೆ ಯಾರೂ ಇಲ್ಲ. ನಾನ್ ಕೋರ್ಟಿಗೆ ಕೊಡ್ತಾ ಇರೋ ಸಾಕ್ಷಿಗಳೆಲ್ಲ ಸುಳ್ಳು ಅಂತ ನನಗೆ ಗೊತ್ತಿರುವಾಗ, ಇಲ್ಲ ಇದೇ ಸತ್ಯ, ಇದೇ ನಿಜ ಅಂತ ನಾನ್ ತಾನೇ ಹೇಗ್ ಅಂಕಲ್ ವಾದ ಮಾಡ್ಲಿ? ಸುಳ್ಳನ್ನ ನಿಜ ಮಾಡೋ ಶಕ್ತಿ ನನಗಿಲ್ಲ. ನಾನ್ ಸೋತ್ ಹೋಗ್ತೀನಿ ಅಂಕಲ್, ನಾನ್ ಸೋತ್ ಹೋಗ್ತೀನಿ. ಅಲ್ಲಮ್ಮ, ಸೋತರು ನಿನ್ನ ಗಂಡನ ಮುಂದೆ ತಾನೆ. ಕೋರ್ಟಲ್ಲಿ ಸೋತರು ನಿಜ ಜೀವನದಲ್ಲಿ ನಿನ್ ಗಂಡನ ಗೆಲ್ತಿಯಲ್ಲ. ಅರ್ಜುನ್ ಜೊತೆ ಜೀವನ ಪರ್ಯಂತ ಸುಖವಾಗಿ ಬಾಳುತ್ತೆಯಲ್ಲ, ಖುಷಿಯಾಗಿ. ಅದಕ್ಕಿಂತ ಇನ್ನೇನಮ್ಮ ಬೇಕು? ಏನ್ ಅಂಕಲ್, ನೀವು ಆ ಜೆಪಿ ಥರನೇ ಮಾತಾಡ್ತಾ ಇದ್ದೀರಲ್ಲ. ಕೇಸ್ ಸೋತು ಡಿವೋರ್ಸ್ ಸಿಗದೆ ಇದ್ ಮಾತ್ರಕ್ಕೆ ನಾನ್ ಮತ್ತೆ ಅರ್ಜುನ್ ಸರ್ ಜೊತೆ ಸಂಸಾರ ಮಾಡ್ತೀನಿ ಅಂತ ಆ ಜೆಪಿ ಹಾಗೆ ನೀವು ತಿಳ್ಕೊಂಡಿದ್ದೀರಲ್ಲ. ಅದು ನನ್ ಕೈಯಿಂದ ಆಗೋ ಮಾತಲ್ಲ ಅಂಕಲ್. ಕಂದ ಸ್ವಲ್ಪ ಸಮಾಧಾನದಿಂದ ನನ್ನ ಮಾತು ಕೇಳಮ್ಮ. ನಾನು ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಎಲ್ಲ ಮರೆತು ಅರ್ಜುನ್ ಜೊತೆ ಹೊಂದ್ಕೊಂಡು ಹೋಗಮ್ಮ. ಅವನು ನಿನ್ನನ್ನು ತುಂಬಾ ಪ್ರೀತಿಸ್ತಾನಲ್ವಾ? ಹೌದು ಅಂಕಲ್, ಅವರು ಅಳತೆಗೆ ಸಿಗದಿರೋಷ್ಟು ನನ್ನನ್ನು ಪ್ರೀತಿ ಮಾಡ್ತಾರೆ.
ಇನ್ನೇನು ಬೇಕಮ್ಮ ನಿನಗೆ? ಅದೃಷ್ಟ ಬೇಕಲ್ಲ ಅಂಕಲ್, ಅದೃಷ್ಟ ಬೇಕು. ಅವ್ರ ಪ್ರೀತಿನ ಅನುಭವಿಸೋ ಅದೃಷ್ಟ ಆಗ್ಲಿ ಯೋಗ್ಯತೆ ಆಗ್ಲಿ ನನಗಿಲ್ಲ. ತಪ್ಪು ತಿಳ್ಕೊಂಡಿದ್ಯಾ? ಆ ಅದೃಷ್ಟ ಯೋಗ್ಯತೆ ಇರೋದಕ್ಕೆ ಅರ್ಜುನ್ ಅಂತ ಚಿನ್ನನ ನಿನ್ನ ಗಂಡನಾಗ ಪಡೆದಿರೋದು. ಅವನು ಸುಖ ಸುಮ್ಮನೆ ನಿನ್ನನ್ನ ಪ್ರೀತಿಸ್ತಿಲ್ಲ ತಾಯಿ. ನೀನ್ ಏನು, ಹೆಂಡತಿ ಮೌಲ್ಯ ಏನು ಅನ್ನೋದು ಅವನಿಗೆ ಗೊತ್ತಿರೋದಕ್ಕೆ ನಿನ್ನನ್ನ ಪ್ರೀತಿಸ್ತಿರೋದು. ನಿನ್ನನ್ನ ಕಳ್ಕೋಬಾರ್ದು ಅಂತ ಹೋರಾಡ್ತಿರೋದಲ್ವಾ? ಅಂಕಲ್ ನೋಡು, ಅವನನ್ನ ಉಳಿಸ್ಕೋಬೇಕು ಅಂತಂದ್ರೆ ನಿನಗೆ ತಾಳ್ಮೆ ಬೇಕು. ಅದನ್ನ ಹೇಗಾದ್ರೂ ತಂದ್ಕೋ ತಾಯಿ. ನಿಜ ಯಾವುದು ಸುಳ್ಳು ಯಾವುದು ಅನ್ನೋ ವ್ಯತ್ಯಾಸ ನಿನಗೆ ಗೊತ್ತಾಗತ್ತೆ. ಅಂಥ ನೂರಾರು ಸುಳ್ಳುಗಳು ಸತ್ಯಗಳ ಮಧ್ಯೆ ನಿಂತ್ಕೊಂಡೆ ನಾನಿವತ್ತಿ ನಿರ್ಧಾರಕ್ಕೆ ಬಂದಿದ್ದೀನಿ. ಇನ್ನು ನನ್ನ ನಿರ್ಧಾರನ ಬದಲಾಯಿಸ್ಕೊಳ್ಳೋ ಮಾತೇ ಇಲ್ಲ. ಕೋರ್ಟಲ್ಲಿ ಗೆದ್ದವನ್ ಸೋತವನ್ ಸತ್ತ ಅಂತ ಹೇಳ್ತಾರಲ್ವಾ, ನಾನಿವಾಗಿಂದಾನೇ ಸೋತು ಹೋಗಿದ್ದೀನಿ. ಸತ್ತು ಹೋಗ್ತೀನಿ. ಏನಮ್ಮ ಮಾತಾಡ್ತಿದ್ಯಾ ನೀನು? ತಮಾಷೆಗೂ ನಿನ್ನ ಬಾಯಲ್ಲಿ ಇಂತ ಮಾತು ಬರಬಾರ್ದು ಕಂದ. 100 ಕಾಲ ಬಾಳಿ ಬದುಕಿ ಬೆಳಗಬೇಕಾದವಳು ನೀನು. ಬಿಡ್ತಾನೋ? ಅಂಕಲ್, ನಾನು ತಮಾಷೆಗೆ ಹೇಳ್ತಾ ಇಲ್ಲ. ನಿಮ್ ಜೊತೆ ನಾನು ಹುಡುಗಾಟನೂ ಆಡ್ತಾ ಇಲ್ಲ. ಅಂಕಲ್, ಬಸವಣ್ಣ ಅವರು ಏನ್ ಹೇಳಿದ್ದಾರೆ ಹೇಳಿ? ಒಲೆ ಹೊತ್ತಿ ಉರಿದೆಡೆ ನಿಲ್ಲಬಹುದಲ್ಲದೆ ನೆಲ ಹೊತ್ತಿ ಉರಿದೊಡೆ ನಿಲ್ಲಬಹುದೇ ಅಂತ. ನಾನ್ ನಿಂತಿರೋ ನೆಲನೆ ಉರಿದು ಕುಸಿದು ಹೋಗ್ತಿರುವಾಗ ನಾನ್ ಬದುಕೋದಕ್ಕೆ ಎಲ್ಲಿ ಅಂತ ಓಡ್ ಹೋಗ್ಲಿ ಹೇಳಿ? ಇಷ್ಟಕ್ಕೂ ನಾನ್ ಬದುಕಿ ಸಾಧಿಸ್ಬೇಕಾಗಿರೋದಾದ್ರೂ ಏನಿದೆ ಹೇಳಿ? ಮುಂದೆ ಹೋಗೋದಕ್ಕೆ ಮನುಷ್ಯನಿಗೆ ಯಾವ ದಾರಿನೂ ಕಾಣಿಸ್ತಾ ಇದ್ದಾಗ, ನಂಬಿರೋ ದೇವ್ರೆ ಕೈ ಬಿಟ್ಟಾಗ ದೇವ್ರ ಹತ್ರ ಹೋಗೋದೊಂದೇ ದಾರಿ ಅಲ್ವಾ ಅಂಕಲ್? ಇಷ್ಟಕ್ಕೂ ನಾನು ಮಾತು ಮುರಿತಾ ಇರೋದಾದ್ರೂ ಯಾಕೆ? ಯಾರಿಗೋಸ್ಕರ ಹೇಳಿ? ನನ್ನ ಗಂಡನ ಒಳ್ಳೇದಕ್ಕೋಸ್ಕರನೇ ಅಲ್ವಾ? ಅಂಕಲ್, ಮಗು ಅಳ್ತಾ ಇದೆ. ಅದಕ್ಕೆ ನಾನು ಸಮಾಧಾನ ಮಾಡಬೇಕು. ಪ್ರತಿಯಾಗಿ ಅದು ಅಳು ಮರೆತು ನಗೋದಕ್ಕೆ ಶುರು ಮಾಡಿ ನನಗ್ ಸಮಾಧಾನ ಹೇಳುತ್ತೆ. ನನ್ ಕೊನೆ ಉಸಿರಿರೋವರೆಗೂ ಆ ಮಗು ಒಂದಾದ್ರೂ ನನ್ನ ಜೊತೆ ಇದ್ರೆ ಸಾಕು. ನಗ್ನಗ್ತಾ ಈ ಲೋಕಕ್ಕೆ ಟಾಟಾ ಗುಡ್ ಬೈ ಹೇಳ್ಬಿಡ್ತೀನಿ. ಸದ್ಯಕ್ಕೆ ಗುಡ್ ನೈಟ್ ಅಂಕಲ್. ನನ್ನ ವಿಷಯನ ನೀವು ತಲೆಗೆ ಹಚ್ಕೋಬೇಡಿ. ಯಾವುದ್ರ ಬಗ್ಗೆನೂ ಯೋಚನೆ ಮಾಡದೆ ನೆಮ್ಮದಿಯಾಗಿ ನಿದ್ದೆ ಮಾಡಿ. ಅರ್ಜುನ, ಏನಾಯ್ತು? ಅದ್ಯಾಕೆ ಹಿಂತಿರುಗಿ ನೋಡ್ತಿದ್ಯಾ? ಅಮ್ಮ, ಸೇವಂತಿ ಇನ್ನೂ ಬಂದಿಲ್ವಲ್ಲ, ಅದಕ್ಕೆ ನೋಡ್ತಿದ್ದಾನೆ. ಇಲ್ಲ ಅತ್ತೆ, ಇತ್ತೀಚೆಗೆ ನನಗೊಂಥರ ಈ ಭ್ರಮೆ ಅಂತಾರಲ್ಲ, ಅದು ಶುರು ಆಗೋಗ್ಬಿಟ್ಟಿದೆ. ಯಾರೋ ನನ್ನ ಮಾತನ್ನ ಕದ್ದು ಕೇಳಿಸ್ಕೊತಾ ಇದ್ದಾರೆ. ನನ್ನ ಆಕ್ಟಿವಿಟೀಸ್ನೆಲ್ಲ ತುಂಬಾ ಹತ್ತಿರದಿಂದ ಗಮನಿಸ್ತಾ ಇದ್ದಾರೆ ಅಂತ ಅನ್ಸಕ್ ಶುರುವಾಗಿದೆ. ಐನೋ ಇದೊಂಥರ ಫೋಬಿಯಾ. ನನ್ನನ್ನು ಭಯ ಪಡಿಸ್ಬೇಕು ಅಂತ ಯಾರು ಈ ತರ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಆದ್ರೆ ಆಕ್ಚುಲಿ ಅಲ್ಲಿ ಯಾರು ಇರೋದೇ ಇಲ್ಲ.